ಯಾವ ಪಕ್ಷದಲ್ಲೇ ಆಗ್ರಿ ನಮ್ಮ ಪಕ್ಷದಲ್ಲಾದರೆ ಮಣ್ಣು ತಿನ್ನು ಅಂತ ಹೇಳ್ತಾರಾ? ನಾನು ಈಗ ಮಾತಾಡ್ತಾ ಇರೋದು ನಾನು ಮಾಡಿರೋ ತಪ್ಪು ವಿಚಾರವಾಗಿ. ಆ ರೀತಿ ಲೂಟಿ ಮಾಡ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು. ಸರ್, ನಿಮ್ಮ ಪಕ್ಷದಲ್ಲೇ ಇನ್ನೊಬ್ಬ ಅಭ್ಯರ್ಥಿ ನಿಂತಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ? ನಮ್ಮದು ಆಗಿರ್ತಕ್ಕಂಥ ಅನ್ಯಾಯವನ್ನು ಪರಿಗಣಿಸಿ ನಾನು ಯಲವಳ್ಳಿ ರಮೇಶ್ ಅವರಿಗೆ ನಾವೆಲ್ಲ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು. ನಾವು ಡೆಲಿಗೇಟ್ಸ್ ಮಾಡೋ ಸಂದರ್ಭದಿಂದ ಈಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೂ ಸಹ ಎಲ್ಲ ಡೈರಿಗಳ ವಿಚಾರವಾಗಿ ಡೈರಿಗಳಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಹಿಂದೆ ಏನು ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಇದ್ದಾಗ ಆಗಿರ್ತಕ್ಕಂಥ ಅನ್ಯಾಯ ಬಹಳ ಖಂಡನೀಯ. ಫಸ್ಟ್ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ನಾವು ನಮ್ಮ ಕರ್ತವ್ಯ ಮಾಡಬೇಕು. ಇದು CBI ಎನ್ಕ್ವೈರಿವರೆಗೂ ಹೋಯಿತು, ED ಎನ್ಕ್ವೈರಿ ಆಯಿತು. ಕೋಲಾರ ಯೂನಿಯನ್ನಲ್ಲಿರ್ತಕ್ಕಂಥವರು ಮಾಡಿರ್ತಕ್ಕಂಥದ್ದು ತಪ್ಪನ್ನು ಅವರು ಗುರುತಿಸಿ ಕಂಡಿಡಿದು ಇದಕ್ಕೆ ನೀವು ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಲ್ವಾ ಗೌಡ್ರೆ? ಅದನ್ನು ನಾವು ಯಾರೇ ತಪ್ಪು ಮಾಡಿರಲಿ ಅದು ಕಾನೂನಿನಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದು ಬಿಟ್ಬಿಟ್ಟು ನಾವು ತಪ್ಪು ಮಾಡಿದವ್ರಿಗೆ ಮತ್ತೆ ಬೆಂಬಲಿಸ್ಕೊಂಡು ಹೋಗ್ತಾ ಇದ್ದರೆ ಅದು ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ತಪ್ಪು ಅಂತ ನನ್ನ ಮನಸ್ಸು ಹೇಳ್ತದೆ. ಎಲ್ಲ ನಿಮ್ಮ ಪಕ್ಷದವರಲ್ಲ ಸರ್ ಇರೋದು? ಯಾವ ಪಕ್ಷದಲ್ಲೇ ಆಗ್ರಿ ನಮ್ಮ ಪಕ್ಷದಲ್ಲಾದರೆ ಮಣ್ಣು ತಿನ್ನು ಅಂತ ಹೇಳ್ತಾರಾ? ಅಲ್ಲ, ಅದೇ ಹೇಳ್ತಿರೋದು. ಅವ್ರು ಬೇರೆ ನಿಂತಿದ್ದಾರಲ್ಲ, ಬೇರೆ ಪಾರ್ಟಿಯಾಗಿ ಅಂತ ಹೇಳ್ತಿರೋದು. ನಾನು ಈಗ ಮಾತಾಡ್ತಾ ಇರೋದು ನಾನು ಮಾಡಿರೋ ತಪ್ಪು ವಿಚಾರವಾಗಿ. ಯಾವ ಪಕ್ಷದವರಾದರೂ ನಾನು ಮೊದಲಿಂದ ಇದೇ ವಾದ. ನೀವು 20 ವರ್ಷದಿಂದ ನನ್ನ ಚಿಕ್ಕಬಳ್ಳಾಪುರದಲ್ಲಿ ನೋಡಿರೋದು. ಅದಕ್ಕೆ ಮುಂಚೆ 20 ವರ್ಷ 40 ಸ್ಟೂಡೆಂಟ್ ಲೀಡ್ರಾಗಿ ನಾನು ಕೆಲಸ ಮಾಡಿದ್ದೀನಿ. ಇದೇ ದಾಟಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅನ್ಯಾಯ ನಡೆದಾಗ ಹೋರಾಟ ಮಾಡಿದ್ದೀನಿ. ಎಲ್ಲ ರೀತಿಯಲ್ಲೂ ನಾನು ಅದೇ ನನ್ನ ಗುರಿ, ಅನ್ಯಾಯದಿಂದ ಹೋರಾಟ ಮಾಡ್ತಕ್ಕಂಥದ್ದು. ಇದು ಸರಿ ಹೋಗಬೇಕು. ಇನ್ನೂ ಭಾಳಷ್ಟು ಅನ್ಯಾಯಗಳಾಗಿರ್ತಕ್ಕಂಥದ್ದು. ಕೆಲವರು ಅದನ್ನು ಡೀಟೇಲಾಗಿ ಪ್ರತಿಯೊಬ್ಬರ ಗಮನಕ್ಕೂ ತರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ, ಮಾಡಲಿ. ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು, ಈಗ ಚಿಕ್ಕಬಳ್ಳಾಪುರ ಬೇರೆ ಆಗಿದೆ, ಕೋಲಾರದಿಂದ ಬೇರ್ಪಡಿಸಿ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಅಂತ ಆಗಿದೆ. ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಒಳ್ಳೆಯ ಅಭ್ಯರ್ಥಿಗಳು ಬರಬೇಕು. ಆ ಡೈರಿನ ಅಭಿವೃದ್ಧಿಪಡಿಸಿ ಡೈರಿಗೆ ಹಾಲು ಹಾಕ್ತಕ್ಕಂಥವ್ರು ಎಲ್ಲ ರೈತರೇ ಕಷ್ಟಪಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ಎಮ್ಮೆಗಳು ಹಸುಗಳನ್ನ ಉಜ್ಜಿ ತೊಳೆದು ಹಾಲು ಕರೆದು ತೊಗೊಂಡೋಗಿ ಹಾಕಿ ಮಾಡ್ತಾರೆ. ಆ ಬೆವರು ಸುರಿಸ್ತಿರ್ತಕ್ಕಂಥ ದುಡ್ಡನ್ನ ಇಲ್ಲೀಗಲ್ಲಾಗಿ ಬೇರೆ ಬೇರೆ ಅಭಿವೃದ್ಧಿ ಹೆಸರುಗಳಲ್ಲಿ ಮತ್ತೊಂದು ಹೆಸರುಗಳಲ್ಲಿ ನಿಮ್ಗೆ ಗೊತ್ತು ಯಾವ್ಯಾವ ರೀತಿ ಹೊಡ್ಕೊಳ್ತಾರೆ ಅನ್ನೋದು. ಆ ರೀತಿ ಲೂಟಿ ಮಾಡ್ತಕ್ಕಂಥದ್ದನ್ನು ತಪ್ಪಿಸ್ಬೇಕು. ಅದರಿಂದ ಆ ಲೂಟಿಗೆ ಕೈ ಹಾಕದೇ ಇರ್ತಕ್ಕಂಥವರು ನಾವು ಕಂಡಿರ್ತಕ್ಕಂಥದ್ದು ಯಲವಳ್ಳಿ ರಮೇಶ್. ಇಂಥ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕು ಅನ್ನೋ ದೃಢ ನಿಲುವಿನಿಂದ ನಾವಿವತ್ತು ನಂದಿ ಕ್ಷೇತ್ರದ ಎಲ್ಲ ಡೆಲಿಗೇಟ್ಸ್ ಆಗಿರ್ತಕ್ಕಂಥವ್ರು, ಡೈರಿ ಅಧ್ಯಕ್ಷಗಳಾಗಿರ್ತಕ್ಕಂಥವ್ರು, ಮುಖಂಡರು, ಮತ್ತು ಆ ಹಳ್ಳಿಯಲ್ಲಿ ಹಾಲು ಹಾಕ್ತಕ್ಕಂಥವರು ಸಹ ಅವ್ರದ್ದು ಸಹಾಯ ನಮಗೆ ಸಪೋರ್ಟು ಬೇಕು. ಹಾಲು ಬರೀ ಡೈರಿ ಓಟ್ ಹಾಕ್ಸ್ಕೊಂಡು ನಾವು ಮರ್ತು ಬಿಡೋದಲ್ಲ. ಮತ್ತೆ ಆದಮೇಲೆ ಆ ಹಾಲು ಅವ್ರಿಗೇನು ಸವಲತ್ತುಗಳನ್ನ ಕೊಡಬೇಕು, ಅದನ್ನು ಕೊಡಿಸೋತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಅಂತೇಳಿ ಇವತ್ತು ರಮೇಶ್ ಅವ್ರ ಪರವಾಗಿ ನಾವು ಈ ಚುನಾವಣೆಯಲ್ಲಿ ನಾವು ಗೆಲ್ಲಿಸೋದಕ್ಕೆ ಶಪಥ ಮಾಡಿ ನಾವು ಈ ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ನಾವು ಇವತ್ತು ಹೆಜ್ಜೆ ಇಟ್ಟಿದ್ದೀವಿ. ಗೆಲ್ತೀವಿ ಅನ್ನೋ ಭರವಸೆಯೂ ಸಹ ನಮಗಿದೆ. ಈಗ ನಾವು 84 ಮತದಾರರನ್ನು ನಾವು ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ನೋಡಿದ್ದೀವಿ. ಅವರ ಅಭಿಪ್ರಾಯಗಳನ್ನು ಕೇಳಿದ್ದೀವಿ. ಅವರಿಗೆ ನಮ್ಮ ಅಭಿಪ್ರಾಯನೂ ನಮ್ಮ ಮುಂದಿನ ಹೆಜ್ಜೆಗಳನ್ನು ಸಹ ನಾವು ತಿಳಿಸಿದ್ದೀವಿ. ಇಷ್ಟು ವಿಚಾರ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಟ್ಟಿನಲ್ಲಿ ಇದು ಧರ್ಮ ಮತ್ತು ಅಧರ್ಮದ ನಡುವೆ ಸರ್, ನಿಮ್ಮ ಪಕ್ಷದಲ್ಲೇ ಇನ್ನೊಬ್ಬ ಅಭ್ಯರ್ಥಿ ನಿಂತಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ? ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇದು ಆಕಾಶ ಇದ್ದ ಬಿ ಫಾರಮ್ ಇದ್ದಿದ್ರೆ, ಸಿಂಬಲ್ ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಈಗ ಅದಿಲ್ಲದೆ ಇರೋದ್ರಿಂದ ಯಾರು ಬೇಕಾದರೂ ನಿಲ್ಲೋ ಒಂದು ಪರಿಸ್ಥಿತಿ ಇದೆ. ಈ ಸಿಂಬಲ್ ಇಲ್ಲದೆ ಇರೋ ಕಾರಣದಿಂದ ನಿಂತಿದ್ದಾರೆ. ಅದನ್ನು ನಾವು ತಪ್ಪು ಅಂತ ನಾವು ಹೇಳೋಕ್ಕೆ ಹೋಗಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಭಾರತ ದೇಶ ನಮ್ಮ ಇದು, ಅದರಲ್ಲಿ ಎಲ್ಲರಿಗೂ ನಿಲ್ಲೋದಕ್ಕೆ ಅವಕಾಶ ಇದೆ. ಪಾರ್ಟಿ ಸಿಂಬಲ್ ಇದ್ದಿದ್ದರೆ ಅದು ಒಬ್ಬರೇ ನಿಲ್ತಾಯಿದ್ರು. ಮುಂದಕ್ಕೆ ಸಿಂಬಲ್ಗಳು ಬರೋ ಎಲೆಕ್ಷನ್ಗಳಲ್ಲಿ ಒಬ್ಬೊಬ್ಬರೇ ಅಭ್ಯರ್ಥಿ ಆಗೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು.
ಇದರಲ್ಲಿ ಆ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಹೀಗಾಗಿದೆ. ಅಲ್ಲ, ಈಗ ನಿಮ್ಮ ಪಕ್ಷದ ಅಭ್ಯರ್ಥಿಗಳ ನಡುವೆ ಯಾರು ಅಭ್ಯರ್ಥಿಗಳಿದಾರೋ ಅವರಲ್ಲಿ ನಿಮ್ಮ ಮುಖಂಡರಲ್ಲೇ ಸ್ವಲ್ಪ ಜನ ನಿಮ್ಮ ಜೊತೆ ಒಂದಷ್ಟು ಜನ ಇದಾರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ? ಅದು ಅವರವ್ರ ಇಚ್ಛೆ. ನಾನು ಈ ಪ್ರಜಾಪ್ರಭುತ್ವ ಅಂತ ಹೇಳಿದ್ನಲ್ಲ, ಈಗ ಎಲ್ಲರೂ ನಮ್ಮಿಂದ ಬಂದ್ಬಿಡ್ಬೇಕು ಅಂತ 2 ಲಕ್ಷ ಚಿಲ್ಲರೆ ಓಟ್ ಇದೆ. 2 ಲಕ್ಷ ಓಟನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ ಅಂತ ಹೇಳ್ಬೋದು ನಾನು, ಆದರೆ ಅವ್ರು ಹಾಕ್ಬೇಕಲ್ಲ. ಹಾಗೆ ಇದು ಅಷ್ಟೇ, ಕೆಲವರ ಅವರವರ ನಮ್ಮದು ಆಗಿರ್ತಕ್ಕಂಥ ಅನ್ಯಾಯವನ್ನು ಪರಿಗಣಿಸಿ ನಾನು ಯಲವಳ್ಳಿ ರಮೇಶ್ ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಯಲವಳ್ಳಿ ವಿರೋಧಿ ಪಕ್ಷದ ಅಭ್ಯರ್ಥಿ, ನಿಮ್ಮ ವಿರೋಧಿ ಪಕ್ಷದ ಬೆಂಬಲಿತರ ಯಾರನ್ನು ಕಣಕ್ಕೆ ಇಳಿಸಿಲ್ಲ, ಇದಕ್ಕೇನು ಹೇಳ್ತೀರಾ ಸರ್? ನಿಮ್ಮ ವಿರೋಧಿ ಪಕ್ಷದ ಬೆಂಬಲಿತರ ಯಾರನ್ನು ಕಣಕ್ಕೆ ಇಳಿಸಿಲ್ಲ, ಇದಕ್ಕೇನು ಹೇಳ್ತೀರಾ ಅಂತ? ಅದನ್ನು ನೀವು ಅವ್ರನ್ನ ಕೇಳಬೇಕು. ನಮ್ಮಲ್ಲ, ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇದು ಅಂತ? ಅಲ್ಲ, ಅನುಕೂಲ ಆಗೇ ಆಗ್ಬೋದು. ಸಬ್ಜೆಕ್ಟು ಅವ್ರು ನಿಲ್ಲದೆ ಇರೋದು ನಮ್ಮ ಕೆಲಸ ಅಲ್ಲ, ಅದು ಅವರು ಬಿಟ್ಟ ವಿಚಾರ. ಅದನ್ನ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಯಲವಳ್ಳಿ ರಮೇಶಣ್ಣ ಶಾಸಕರ ಅಭ್ಯರ್ಥಿ, ಭರಣಿ ವೆಂಕಟೇಶು ಸಚಿವರ ಅಭ್ಯರ್ಥಿ ಅನ್ನೋ ಮಾತಿದೆ. ಅದೆಲ್ಲ ಸ್ವಲ್ಪ ಊಹೆ ಪೋಹೆ. ಮೊನ್ನೆ ಬೆಳಗ್ಗೆ ಮಿನಿಸ್ಟರ್ ಹೇಳಿದ್ರು. ಹೇಳಿ, ಮಿನಿಸ್ಟರ್ ಏನು ಹೇಳಿದ್ರು? ಅವರೇ ಹೇಳಿದ್ದಾರೆ, ನಾವು ಯಾರನ್ನೂ ಸಂಧಾನನೂ ಮಾಡಿಲ್ಲ, ಯಾರನ್ನು ನೀವು ನಮ್ಮ ಅಭ್ಯರ್ಥಿ ನಾವು ನಿಮ್ಮ ಅಭ್ಯರ್ಥಿ ಅಂತ ನಾವೇನು ಹೇಳಿಲ್ಲ, ಇದು ಸಿಂಬಲ್ ಇಲ್ಲ, ಅವರವ್ರ ಪಾಡವರು ಯಾರು ನಿಂತ್ಕೊಂಬೋದು ಅಂತ. ಮೊನ್ನೆ ತಾನೇ ನಿಮಗೇನೆ ಇಲ್ಲಿ ಸ್ಟೇಡಿಯಮ್ಮಲ್ಲಿ ಈ ಗಣರಾಜ್ಯೋತ್ಸವ ಸಮಾರಂಭ ಸಂದರ್ಭದಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಇದೇ ಉತ್ತರ ಅವರೇ ಹೇಳಿದಾರಲ್ಲ. ಆಯ್ತು, ರಮೇಶ್